ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಗೌರಿನೂ ಇದೆ, ಪುಟ್ಟ ಗೌರಿನೂ ಇದೆ, ಇಬ್ಬರಿಗೂ ಶುಭಾಶಯ. ಒಂದು ಹೊಸ ಥರ ಅಲೆ ಕೆಲಸ ಮಾಡಿದ್ದಾರೆ. ಇಂದ್ರಿತ್ ಲಂಕೇಶ್ ಅವರು ನಮಗೆಲ್ಲ ಕೆಲಸ ಕೊಟ್ಟವರು, ನಮ್ಗೆ ಅನ್ನದಾತರು. ಅವರು ಮಾಡೋದು ನಿಜ ಜೀವನದಲ್ಲಿ ಈ ಥರನೇ. ಯಾರ್ಯಾರು ವಿಶೇಷ ಚೇತನರಿದ್ದಾರೆ, ಯಾರ್ಯಾರಿಗೆ ಒಂದು ಹೊಸ ಶಕ್ತಿ ಇದೆ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಗುಡ್ಡೆ ಹಾಕಿ ಅವ್ರಗಳಿಗೆಲ್ಲ ಒಂದು ಲೈಫ್ ಕೊಟ್ಟಂಥ ಒಬ್ಬ ಮನುಷ್ಯ ಇಂದ್ರಜಿತ್ ಬಂದಿದ್ದಾರೆ. ಹೊಸ ಹೊಸ ನಿರ್ದೇಶಕರುಗಳಿಗೆ ಮತ್ತು ಕಂಟೆಂಟ್ ಬರೆಯೋರಿಗೆ ಒಬ್ಬ ಹೊಸ ಹೀರೋ ಸಿಕ್ಕಿದ್ದಾರೆ. ತುಂಬ ಸಮರ್ಥವಾದ ಒಬ್ಬ ನಾಯಕ ಸಿಕ್ಕಿದ್ದಾನೆ ಕನ್ನಡ ಚಿತ್ರರಂಗಕ್ಕೆ ಅಂತ ಅನ್ಕೋತೀನಿ. ಶುಭಾಶಯಗಳು. ಆಲ್ ದ ಬೆಸ್ಟ್ ಸಮರ್ಜಿತ್ ಮತ್ತು ಗೌರಿ ತಂಡಕ್ಕೆ ಶುಭಾಶಯ. ಯಜ್ಞ ಯಾಗವನ್ನ ನಂಬೋದನ್ನು ಬಿಟ್ಬಿಟ್ಟು ಇಂಥ ಕಲ್ಟ್ ಇರುವ ಸಿನಿಮಾಗಳ ನಂಬಿದ್ರೆ ಕನ್ನಡ ಚಿತ್ರರಂಗ ಉದ್ಧಾರ ಆಗುತ್ತೆ ಅಂತ ಈಗಲೂ ಮತ್ತೊಮ್ಮೆ ಪ್ರತಿಪಾದಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ತೆ. ಗೌರಿ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಅಂದರೆ ಇವತ್ತಿನ ಯುವ ಜನಾಂಗನ ಮೇಜರಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು ಮುದ್ದಾದ ಒಂದು ಲವ್ ಸ್ಟೋರಿನ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಕಲ್ಚರನ್ನು ಕೂಡ ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಸಿನಿಮಾ ಏನು ಹೇಳಬೇಕು, ನಿರ್ದೇಶಕರು ಒಂದು ಹೊಸ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೀರೋ ಸಮರ್ಜಿತ್ ಅವರು, ಆಮೇಲೆ ಹೀರೋಯಿನ್ ಗೌರಿ ಅವರು, ಇವರೆಲ್ಲ ತುಂಬ ಒಂದು ಏನು ಕೆಲವು ಎಮೋಷನ್ ಸೀನ್ಸ್ಗಳಲ್ಲಂತೂ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟು ಟೀಮ್ ಗೌರಿ ಆ್ಯಂಡ್ ಟೆಕ್ನಿಕಲ್ ಟೀಮ್. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಏನು ಈ ಥರ ಒಂದು ಹೊಸ ಪ್ರತಿಭೆಗಳು ಒಂದು ಹೊಸ ತಂಡಕ್ಕೆ ಅಂದರೆ ಹೊಸದಾಗಿ ಲಾಂಚ್ ಆಗ್ತಿರುವಂಥ ಈ ಒಂದು ಹೀರೋಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಗೆ ಇಂಥವ್ರ ಒಂದು ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೊ ಮಚ್. ಸುದರ್ಶನ್ ಅಂತ. ಬಟ್ ಚಿತ್ರ ಅದ್ಭುತವಾಗಿ ಬಂದಿದೆ. ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿರೋ ಚಿತ್ರ ಅನ್ನಿಸ್ತಾ ಇತ್ತು. ಬಟ್ ಡೈರೆಕ್ಷನ್ನು ಪ್ಲಸ್ ಮೋರ್ ಓವರು ಇವರ ಹೊಸ ಆರ್ಟಿಸ್ಟ್ ಅಂತ ಅನ್ನಿಸ್ತಾ ಇಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಪರ್ಫಾರ್ಮೆನ್ಸ್ ಅನ್ನಿಸ್ತಾ ಇತ್ತು ನಮಗೆ. ಮತ್ತು ಪ್ರತಿ ಸೀನ್ ಕೂಡ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿತ್ತು. ಮತ್ತು ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಆ್ಯಂಡ್ ವೆರಿ ನಾಟ್ ಓನ್ಲಿ ಹಿಯರ್ ಯು ಕ್ಯಾನ್ ಗೋ ಪ್ಯಾನ್ ಇಂಡಿಯಾ ಅನ್ಸುತ್ತೆ. ಇಟ್ಸ್ ವೆರಿ ಪ್ರಾಮಿಸಿಂಗ್. ಸಮರ್ಜಿತ್ ಇಸ್ ಎ ವೆರಿ ಪ್ರಾಮಿಸಿಂಗ್ ಆರ್ಟಿಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೌರಿ ಓಕೆ ಅಲ್ಲ? ಸೊ ಗೌರಿ ಅನ್ನೋಂಥ ಸಿನಿಮಾ ನೋಡ್ಕೊಂಡ್ ಬಂದೆ. ಬಟ್ ಇವ್ರ ಜೊತೆ ಮಾತಾಡೋದಕ್ಕೆ ಭಯ ಆಗುತ್ತೆ, ಬಿಕಾಸ್ ನಾವು ಡಲ್ ಕಾಣ್ತೀವಿ ಅದಕ್ಕೆ. ಅಂಡ್ ಡೆಫಿನೆಟ್ಲಿ ಗೌರಿ ಅನ್ನೋಂಥ ಒಂದು ಸಿನಿಮಾ ಕಂಟೆಂಟ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ. ಇವಾಗ ವಿಡಿಯೋಸ್ ಎಲ್ಲ ನೋಡಿ ತುಂಬಾ ಜನ ಹೇಳ್ತಾ ಇದ್ರು ರಿತಿಕ್ ರೋಷನ್ ತರ ಇದಾರೆ ಅಂತ. ಅಂಡ್ ಪರ್ಫಾರ್ಮೆನ್ಸ್ ಕೂಡ ಡೆಫಿನೆಟ್ಲಿ ಯಾವ ರಿತಿಕ್ ರೋಷನ್ಗೂ ಕಡಿಮೆ ಇಲ್ದಿರೋ ತರ ಮಾಡಿದಿರಾ. ಕಂಗ್ರಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್. ಒಂದು ಒಳ್ಳೆ ಒಳ್ಳೆ ಹೀರೋ ಮತ್ತೆ ಕನ್ನಡ ಸಿನಿಮಾಗೆ ಸಿಕ್ಕಂಗ ಆಗಿದೆ. ಆಲ್ ದ ವೆರಿ ಬೆಸ್ಟ್. ಅಂಡ್ ನಮ್ಮ ಸಾನ್ಯಾ ಅಯ್ಯರ್ ಅವರು ಕೂಡ ಅವರು ಏನು ಟಿವಿನಲ್ಲೆಲ್ಲ ತುಂಬಾ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಬಟ್ ಸಿನಿಮಾ ಅಂತ ಬಂದಾಗ ಹೀರೋಯಿನ್ ಆಗಿ ಮೊದಲ ಸಿನಿಮಾ. ಬಟ್ ಎಲ್ಲೋ ಸಮರ್ಜಿತ್ ಅವ್ರು ಇರ್ಬೋದು ಅಥವಾ ಸಾನ್ಯಾ ಅವ್ರು ಇರ್ಬೋದು, ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಅಂಡ್ ಕತೆ ತುಂಬಾ ಗಟ್ಟಿಯಾಗಿದೆ. ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋ ದಯವಿಟ್ಟು ಸಿನಿಮಾ ನೋಡಿ ಅಂಡ್ ಥಿಯೇಟರ್ ಅಲ್ಲೇ ಬಂದು ನೋಡಿ. ದೊಡ್ಡ ಗೆಲುವಾಗೋ ತರ ಮಾಡ್ಕೊಡಿ. ಅಂಡ್ ಇಂದ್ರಜಿತ್ ಸರ್ ಒಂದು ಅದ್ಭುತವಾಗಿರುವಂತ ಸಿನಿಮಾಗಳನ್ನ ಕೊಡ್ತಾ ಬಂದಿದ್ದಾರೆ. ಇದು ಕೂಡ ಒಂದು ದೊಡ್ಡ ಹಿಟ್ ಲಿಸ್ಟ್ ಸೇರ್ಲಿ ಅಂತ ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ನಾನು ಪಿಕ್ಚರ್ ಅಂತೂ ನಾನು ನೋಡಿ ಭಾಳ ಖುಷಿ ಆಯ್ತೆ. ಈ ಪಿಕ್ಚರು ಭಾಳ ಅದ್ಭುತವಾಗಿ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಗಿದೆ. ಅದರಲ್ಲಿ ಗೌರಿ ಪಾತ್ರ ತುಂಬ ಅದ್ಭುತವಾಗಿದೆ. ಪಿಕ್ಚರು ಕತೆ ಹಾಡು ಎಲ್ಲ ನನಗೆ ಭಾಳ ಇಷ್ಟ ಆಗಿದೆ. ಪಿಕ್ಚರ್ ನೋಡಿ ನಾನು ಜಿಂಗ ಲಾಕ ಬರ್ರ ನಮ್ಮ ಮಟ್ಟಕ್ಕಿದೆ. ಪಿಕ್ಚರ್ ನೋಡಿದವರೆಲ್ಲರೂ ಜನರ ಥಿಯೇಟ್ರಿಗೆ ಕರೆಸಿ ನೋಡಿ ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ನೋಡಿ ನನಗೆ ತುಂಬ ಖುಷಿ ಆಗಿದೆ. ಲಂಕೇಶ್ ಅವರಿಗೆ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ನಾವು 2001ರಲ್ಲಿ ಮುಂಗಾರು ಮಳೆ ಸಿನಿಮಾ ನೋಡಿದ್ದು. ಅದರಲ್ಲಿ ಒಂದು ಅರ್ಧ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಒಂದಷ್ಟು ಒಳ್ಳೊಳ್ಳೆ ಲೊಕೇಶನ್ಗಳು, ಅದ್ಭುತವಾದಂಥ ಲೊಕೇಶನ್ಗಳನ್ನ ನೀಡಿದ್ದು. ಅದೇ ರೀತಿ ಚಿತ್ರದಲ್ಲಿ ಒಳ್ಳೆ ಲೊಕೇಶನ್ಗಳು ಇದುವರೆಗೂ ನಾವು ಕೆಲವು ಚಿತ್ರಗಳಲ್ಲಿ ನೋಡದೇ ಇರತಕ್ಕಂಥ ದೃಶ್ಯಗಳನ್ನ ಇಲ್ಲಿ ತೋರಿಸಿದ್ದಾರೆ. ಜೊತೆಗೆ ಸಾನಿಯಾ ನನ್ನ ಜೊತೆ ಬಿಗ್ ಬಾಸ್ ಅಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಜೊತೆಗೆ ಬಂದು ಸಮರ್ಜಿತ್ ಅವರು ಒಂದು ಹೊಸ ಹೀರೋ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದೆ.
ಒಂದು ಉತ್ತಮವಾದಂಥ ಒಂದು ಸದಾಭಿವೃದ್ಧಿಯ ಚಿತ್ರ, ಎಲ್ಲ ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ಒಂದು ಚಿತ್ರ. ಎಲ್ಲ ಒಂದು ನೋಡಿ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ. ನಮಸ್ಕಾರ. ನಮಸ್ಕಾರ. ಈಗ ಜಸ್ಟ್ ಸಿನಿಮಾ ಪ್ರದರ್ಶನ ನೋಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಿಕಾಸ್ ಅಂಥ ಒಂದು ಬ್ಯೂಟಿಫುಲ್ ಸ್ಟೋರಿನ ಇಂದ್ರಜಿತ್ ಲಂಕೇಶ್ ಅವರು ಉದ್ದೇಶಿಸಿದ್ದಾರೆ. ಅಂದರೆ ಹೊಸದಾಗಿ ಈಗ ಇಂಟ್ರಡಕ್ಷನ್ ಆಗ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಸಮಾಜಕ್ಕೆ ಅವರು ಅಷ್ಟು ಚೆನ್ನಾಗಿ ಒಂದು ಆಲ್ರೌಂಡರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಾಂಗ್ ಈಸ್ ವೆರಿ ಬ್ಯೂಟಿಫುಲ್. ಆಲ್ಮೋಸ್ಟ್ ಆಲ್ ಒಂದು ಯಾವಾಗಲೂ ಒಂದು ನಾರ್ಮಲ್ ಸ್ಟೋರಿ ಥರ ಬರುತ್ತೆ. ಬಟ್ ಇಲ್ಲಿ ಅಂಕಮಿಕಗಳನ್ನ ಇಟ್ಕೊಂಡು ಇಂಥ ಒಂದು ಸ್ಟೋರಿನ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಡೈರೆಕ್ಷನ್ ಮಾಡಿ ಅದ್ಭುತವಾದ ಪಿಕ್ಚರೈಸೇಷನ್ನು ಆ್ಯಂಡ್ ಮಾಸ್ ಆ್ಯಕ್ಷನ್ ವಿಷಯ ಇಸ್ ಸ್ಪಾಟ್ ಆನ್. ಸೊ ಕಂಗ್ರ್ಯಾಚುಲೇಷನ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನೊಬ್ಬಳು ಮ್ಯೂಸಿಷಿಯನ್ ಆಗಿ, ಸಿಂಗರ್ ಆಗಿ ನಾನು ಈ ಫಿಲಮ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡೆ, ರಿಲೇಟ್ ಮಾಡಿಕೊಂಡೆ. ಬಿಕಾಸ್ ಒಂದು ಬ್ಯಾಂಡ್ ಕನ್ಸ್ಟ್ರಕ್ಷನ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅದರಲ್ಲಿರೋ ಚಾಲೆಂಜಸ್ಸು ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಪ್ಲಸ್ ಆ ಮೋಟಿವೇಶನ್ನು ಎಂತ್ ಮೊಮೆಂಟ್ವರೆಗೂ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಲವ್ಲಿ ಮ್ಯೂಸಿಕ್ ಬೈ ಆರ್ ಲವಿಂಗ್ ಜೆಸಿ ಗಿಫ್ಟ್ ಸರ್. So congratulations to the entire team of Gauri. I wish you all the best. Thank you. ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ವಂದನೆಗಳು. ಇವತ್ತೊಂದು ತುಂಬಾ ಸಂತೋಷವಾಗ್ತಿದೆ. ಇಷ್ಟು ದಿವಸ ನಮ್ಮ ಮೊಮ್ಮಕ್ಕಳು ನೋಡಿಕೊಂಡು ನನ್ನ ಮಗ ಎಲ್ಲರನ್ನೂ ನೋಡ್ಕೊಂಡು ಬಂದೆ. ಈಗ ನನ್ನ ಸಣ್ಣ ಪುಟ್ಟ ಮಗುವಾಗಿ ಮಾಡಿದ ಮಗು ಇವತ್ತು ಹೀರೋಯಿನ್ ಆಗಿ ನೋಡ್ತಿದ್ದೀನಿ. ತುಂಬಾ ಸಂತೋಷವಾಯ್ತು. ನೀವೆಲ್ಲ ನೋಡಿ ಆ ಮಗುನ ಹರಿಸಿ ಹೀರೋ ಹುಡುಗ ಮಾಡಿದವನು ತುಂಬಾ ಲಕ್ಷಣ ಕಾಣಿಸ್ತಿದ್ದ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರೆಲ್ರಿಗೂ ನಿಮ್ಮ ಆಶೀರ್ವಾದ ಇರಲಿ. ಇಂಥ ಪಿಕ್ಚರ್ ಬರ್ತಾ ಇರ್ಲಿ ಪುನಃ ಅಂತ ನೀವೆಲ್ಲೂ ಆಶೀರ್ವಾದ ಮಾಡಿ ಹರಿಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಲೈಕ್ ಮೂವಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಇವತ್ತಿನ ಯಂಗ್ಸ್ಟರ್ಸ್ಗೆ ಈ ಥರ ಮೂವೀಸ್ ಬೇಕು. ಯಾಕಂದರೆ ಅಷ್ಟು ಒಂದು ಒಳ್ಳೆ ಮೆಸೇಜಸ್ ಕೊಡುತ್ತೆ. ಏನೇ ಡಿಸಬಿಲಿಟಿ ಇದ್ರೂ ನಾವು ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಂತ. ಆ್ಯಂಡ್ ನಮಗಿಬ್ರು ಹೀರೋಯಿನ್ ಬಂದ್ಬಿಟ್ಟು ನಂಗೆ ಹೊಸಬ್ರು ಅಂತಲೇ ಅನ್ನಿಸ್ಲಿಲ್ಲ. ಆ್ಯಂಡ್ ಸಾನಿಯಾ ಮಾತ್ರ ನನ್ನ ಕಣ್ಣಿಗೆ ಯಾರೋ ಒಂದು ಸ್ಟಾರ್ ಹೀರೋಯಿನ್ನ ನೋಡೋಣ ಅನ್ನಿಸ್ತು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸಾನಿಯಾ ಹಾಗೂ ಸಮರ್ಜಿತ್. ಆಲ್ ದ ಬೆಸ್ಟ್. ಈಗ ತಾನೇ ಗೌರಿ ಸಿನಿಮಾ ಪ್ರೀಮಿಯರ್ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಐ ಮಸ್ಟ್ ಸೇ ಸಮರ್ಜಿತ್ ಆ್ಯಂಡ್ ಸಾನಿಯಾ ಇಬ್ಬರು ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ಅಂದರೆ ಒಂದು ಫುಲ್ ಪ್ಯಾಕೇಜ್ ಇರೋ ಹೀರೋ ಸಮರ್ಜಿತ್. ಆ್ಯಂಡ್ ಲುಕ್ಸ್ ಇರಬಹುದು, ಡಾನ್ಸ್, ಎವ್ರಿಥಿಂಗ್ ಹಿ ಹಸ್ ಡನ್ ಬ್ರಿಲಿಯಂಟ್ಲಿ. ಆ್ಯಂಡ್ ಸಾನಿಯಾ ಯು ಆರ್ ಲುಕಿಂಗ್ ಗಾರ್ಜಿಯಸ್. ಬರೀ ಅವರ ಒಂದು ಅಪಿಯರೆನ್ಸ್ ಆ್ಯಂಡ್ ಲುಕ್ಸಿಗೋಸ್ಕರನೇ ನಾವು ದೊಡ್ಡ ಥಿಯೇಟ್ರಲ್ಲಿ ಬಂದು ನೋಡಬೇಕು, ಅಷ್ಟು ಚೆನ್ನಾಗಿದೆ ಲುಕಿಂಗ್. ಆ್ಯಂಡ್ ಇಂದ್ರಜಿತ್ ಸರ್ಗೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ನ್ಯೂ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಇಂದ್ರಜಿತ್ ಸರ್. ನನಗೆ ಹೇಳಿದ ಹಾಗೆ ಸಮರ್ಜಿತ್ ಆಗಲಿ ಅಥವಾ ಸಾನಿಯಾ ಆಗಲಿ ತೆರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ಸ್ನೇಹಿತ ಸಾನಿಯಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದರೆ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನು ತಲುಪಿಸ್ಬೇಕು, ಈಗಿನ ಕಾಲಕ್ಕೆ ಅನುಗುಣವಾಗಿ ಸಂದೇಶವನ್ನು ತಲುಪಿಸ್ತಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಆನಂದಿಸಿ. ಥ್ಯಾಂಕ್ ಯು ಸೊ ಮಚ್. ಸಚ್ ಅ ಬ್ಯೂಟಿಫುಲ್ ಪ್ರಿಟಿ ಹ್ಯಾಂಡ್ಸಮ್ ಬಾಯ್. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬೇಕಿತ್ತು. ನನಗನ್ಸುತ್ತೆ ಇವರು ತುಂಬಾ ದೊಡ್ಡ ಸ್ಟಾರ್ ಆಗೋ ಲಕ್ಷಣಗಳಿದೆ. ನನಗೆ ಅವ್ರ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಐ ವಾಸ್ ಸ್ಟಾರ್ಟಿಂಗ್ ಟು ಫಾಲ್ ಇನ್ ಲವ್ ವಿತ್ ಯು. How to actually, I mean, seeing him blossom like this, and the way he dances, really emotionally talks with his eyes. That's a very beautiful thing for an actor. And congratulations on a very good debut. Congratulations to Indrajit and the whole team. Sania, lovely job. Good dancer, good actor, I love you. Yes. ನಾನು ಆ್ಯಕ್ಚುಲಿ ಫಸ್ಟ್ ಅವ್ರನ್ನ ನೋಡಿದ್ದು ಸೋಷಿಯಲ್ ಮೀಡಿಯಲ್ಲಿ ಟೈಮ್ ಬರುತ್ತೆ ಸಾಂಗ್ಗೆ ಡಾನ್ಸ್ ಮಾಡಿದ್ದು. ಐ ವಾಸ್ ಸೋ ಕ್ಯೂರಿಯಸ್. ನಾನು ಇಂದ್ರಜಿತ್ ಸರ್ಗೆ ಹೇಳ್ತಾ ಇದ್ದೆ ನಾನು ಸಿನಿಮಾ ನೋಡಲೇಬೇಕು, ನೀವು ಹೇಳಿ ರಿಲೀಸ್ ಆದಾಗ ಅಂತ ಹೇಳ್ಬಿಟ್ಟು. ಇವತ್ತು ತುಂಬ ಖುಷಿ ಆಗ್ತಿದೆ. ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ, ಒಳ್ಳೆ ಹೀರೋ ಸಿಕ್ಕಿದಾರಲ್ಲ. ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಬಂದ್ಬಿಟ್ಟು ನೋಡಿದ್ವಿ. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಗೌರಿ ಪ್ರೀಮಿಯರ್ ಶೋ ಇದು. ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಮಗಂತೂ ಸಾನಿ ಆಗಲಿ ಸಾಮ್ರಾಜ್ಯದ ಅವ್ರದ್ದು ಫಸ್ಟ್ ಮೂವಿ ಅಂತ ಅನಿಸಲೇ ಇಲ್ಲ. ಬಿಕಾಸ್ ಎಲ್ಲಿ ಯಾವ ಥರ ಆ್ಯಕ್ಟ್ ಮಾಡಬೇಕು, ಎಲ್ಲಿಗೆ ಎಷ್ಟು 100% ಹಾಕಬೇಕು ಅಷ್ಟು ಹಾಕಿದ್ದಾರೆ. ಫೈಟಲ್ ಆಗಿರ್ಬೋದು ಅಥವಾ ಡ್ಯಾನ್ಸಲ್ಲಿ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಮೂವಿ ಫಸ್ಟ್ ಮೂವಿ ಗೌರಿ ಅಂತ ಅನ್ಸೋದಿಲ್ಲ. ಆ್ಯಂಡ್ ತುಂಬ ಟ್ವಿಸ್ಟ್ ಇಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹಾಯ್ ಎವ್ರಿವನ್, ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಮರ್ಜಿತ್ ಮತ್ತು ಸಾನಿಯಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಕ್ಯಾಸ್ಟಿಂಗ್ ಎಲ್ಲರೂ ಮೂವಿ ಯಾರಿದ್ರು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಾಂಗ್ಸ್ ಆಗಿರಲಿ, ಫೈಟ್ಸ್ ಆಗಿರಲಿ ಎಲ್ಲರೂ ತುಂಬ ಚೆನ್ನಾಗಿತ್ತು. ಸೊ ಐ ವಿಶ್ ದಿ ಎಂಟೈರ್ ಮೂವಿ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಬಾಯ್. ಹಾಯ್ ಪ್ರವೀಣ್, ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಅದು ಅವ್ರ ಬಗ್ಗೆ ಹೇಳಿಲ್ಲ ಅಂದರೆ ನನಗೆ ಈ ಸ್ಪೀಚ್ಗೆ ಒಂದು ವ್ಯಾಲ್ಯೂ ಇಲ್ಲ. ಈ ಸಿನಿಮಾ ಜಗತ್ತಿಗೆ ನನ್ನ ಕರ್ಕೊಂಡ್ಬಂದಿರೋದು ಸುದೀಪ್ ಅಣ್ಣ ಮತ್ತು ಪ್ರಿಯಾ ಅಕ್ಕ. ಸೊ ಅವ್ರಿಂದಲೇ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕೆ ಇನ್ನೊಂದು ವೇದಿಕೆ ಇದೆ, ಅದರಲ್ಲೂ ಮಾತಾಡ್ತೀನಿ ನಾನು. ಅದು ಬಿಟ್ಟು ಈ ಮೂವಿ ಮಾತಾಡಬೇಕು ಅಂದರೆ ಇಬ್ಬರು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಇಬ್ಬರು ಅನ್ಸೋದೇ ಇಲ್ಲ ನನಗೆ ಡೆಬ್ಯೂ ಮಾಡಿದ್ದಾರೆ ಅಂತ. ಟೋಟಲಿ ಅಂದರೆ ಕ್ಯಾಮ್ರಾನ ಇಬ್ಬರು ತಿನ್ಕೊಂಡ್ಬಿಟ್ಟಿದ್ದಾರೆ ನಿಜ ಎಕ್ಸ್ಪ್ರೆಸ್ಗೆ. ಡ್ಯಾನ್ಸ್ ಮಾತ್ರ ಸಮ್ಮರ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಸಖತ್ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಮೂವಿ. ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ದಯವಿಟ್ಟು ಬಂದು ಈ ಗೌರಿ ಮೂವಿನ ಹರಿಸಿ ಆಶೀರ್ವಾದ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಮೂವಿ ಮೇಲೆ ಇರಲಿ ಅಂತ ಕೇಳ್ಕೊತಾ ಒಂದು ಮಾತು ಮುಗಿಸಲ್ಲ, ಇನ್ನೂ ಇದೆ. ಇಂದ್ರಜಿತ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವ್ರು ನನಗೆ ಇಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ವೆರಿ ಗ್ರೇಟ್ಫುಲ್ ಫಾರ್ ಹಿಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಗೌರಿಗೆ ಇಬ್ಬರಿಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವಾಜ್ ಮಾತಾಡ್ತಿದ್ದೀನಿ. ಸೊ ನನ್ನ ಫಸ್ಟ್ ಸಿನಿಮಾ, ಸೊ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ನೋಡಿರೋ ಎಲ್ಲರಿಗೂ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಯೂತ್ ಆಗಿರ್ಬೋದು, ಬೈ ಏನು ಗೊತ್ತಾ, ಸಿಂಪಲ್ ಆಗಿ ಹೇಳ್ಬೇಡ, ನನ್ನ ಸ್ಟೈಲಲ್ಲಿ ಹೋಗ್ಲಾ, ನೀವ್ ಹೇಳ್ಬೇಕು ಏನು ಹೋಗ್ಲಾ ಹೆಂಗೆ ಅಂತ ಅಂದ್ಬಿಟ್ಟು. ನನ್ಗೆ ಜೋಶ್ ಇಲ್ಲ ಅಂದ್ರೆ ನನಗೆ ಮಾತಾಡಕ್ ಭಯ. ಇಷ್ಟು ಬಂದ್ರೆ ಸಾಕು. ಅಣ್ಣ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ, ತಪ್ಪು ಮಾಡಿದ್ರೆ ಅಂತಾರೆ ಸಾರಿ. ನೋಡೋ ಪ್ರತಿಯೊಬ್ಬನಿಗೆ ಇಷ್ಟ ಆಗೋ ಸಿನಿಮಾ ಗೌರಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಬೈ ಫಸ್ಟ್ ಹಾಫ್ ಎಲ್ಲ ನಮ್ಮ ಯೂತಿಗೆ ಹೆಂಗಿರುತ್ತೆ ಹಂಗಿರುತ್ತೆ. ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬಂದಿದೆ ಸಿನಿಮಾಗೆ. ನಮ್ಮಪ್ಪ ನಮ್ಮಮ್ಮ ಅಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಕಣ್ಣಲ್ಲಿ ನೀರು ಹೂ ಅಂತ ಅಳ್ತಿದ್ದಾರೆ. ಪ್ರತಿಯೊಬ್ರು ಕನೆಕ್ಟ್ ಆಗ್ಬಿಡ್ತೀರಾ. ಒಂದೇ ಒಂದು ಮಾತು ಹೇಳ್ತೀನಿ, ಪೊಲೀಸರ ಹತ್ರ ಇರುತ್ತೆ ಗನ್ನು, ಪೊಲೀಸರ ಹತ್ರ ಇರುತ್ತೆ ಗನ್ನು. ಗೌರಿ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಎಮೋಷನ್. ಇಲ್ಲ ಏನಕ್ಕೆ ಅಂದ್ರೆ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ ಬೈ. ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಅಪ್ಪ ಅಮ್ಮನ ಪ್ರಾಬ್ಲಮ್ ಅಲ್ಲ, ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ. ಅದು ಹೇಳ್ಬಾರ್ದು. ಬಟ್ ಸಿನಿಮಾ ನೋಡಿ. ಇವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ನೀವು ಆಲ್ರೆಡಿ ಸಾಂಗ್ಸ್ ಫೈಟ್ಸ್ ಎಲ್ಲ ನೋಡಿರ್ತೀರಾ, ನಿಮ್ಗೆಲ್ಲ ಗೊತ್ತಿರತ್ತೆ. ಬಟ್ ಒಂದೇ ಒಂದು ಮಾತು ಹೇಳ್ತೀನಿ, ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು. ಯಾಕಂದ್ರೆ ಇಲ್ಲಿರೋದು ನಮ್ಮ ಪ್ರೀತಿಯ ಸಮರ್ಜಿತ್ ಲಂಕೇಶ್. ಏನಕ್ಕಂದ್ರೆ ಆ ಫೈಟ್ಸ್, ಆ ಡ್ಯಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನನಗೆ ಅಪ್ಪ ಇಂದ್ರಜಿತ್ ಲಂಕೇಶ್ ಅವರು ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ. ಸೊ ತುಂಬಾ ಒಳ್ಳೆ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ. ಕನ್ನಡ ಸಿನಿಮಾ ಬೆಳಿಬೇಕು, ಗೆಲ್ಬೇಕು. ಅದರಲ್ಲಿ ಇಂಥ ಒಬ್ಬ ಆಕ್ಟರ್ ಬೆಳಿಬೇಕು, ಇದೇ ಮೇನ್ ನಮ್ಮ ಉದ್ದೇಶ. ಲಾಸ್ಟಿಗೆ ಒಂದೇ ಒಂದು ಮಾತು ಎಲ್ಲರಿಗೂ ಹೇಳ್ಬಿಡ್ತೀನಿ, ರೋಡಲ್ಲಿ ಹೋಗುತ್ತೆ ಲಾರಿ, ರೋಡಲ್ಲಿ ಹೋಗುತ್ತೆ ಲಾರಿ. ಗೌರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಲವ್ ಸ್ಟೋರಿ. ಇಷ್ಟೇ. ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ, ಯಾರು ಮಿಸ್ ಮಾಡ್ಬೇಡ್ರಿ. ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ರು ಎಂಜಾಯ್ ಮಾಡೋ ಸಿನಿಮಾ ಗೌರಿ. ಮಿಸ್ ಮಾಡಿದ್ರೆ ನೀವೇ ಅನ್ಕೋಬೇಕು ನೆಕ್ಸ್ಟ್ ಟೈಮ್ ನೋಡಿದಾಗ, ಅಯ್ಯೋ ಏನಕ್ಕಪ್ಪ ಇಂಥ ಸಿನಿಮಾ ವೇಸ್ಟ್ ಮಾಡ್ಕೊಂಡಿದೆ ಅಂತ ಅಂದ್ಬಿಟ್ಟು. ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ, ನಕ್ಕೊಂಡು ಹೋಗ್ತೀರಾ. ಫನ್ನು, ಕಾಮಿಡಿ, ಎಮೋಷನ್ನು ಎಲ್ಲ ಮಿಕ್ಸ್ ಮಸಾಲ ಮಿಕ್ಸರ್ ತಿನ್ಕೊಂಡು ಹೋಗಿ ಬನ್ನಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನನಗೆ ಡಬಲ್ ಧಮಾಕ. ಈಚೆಯಿಂದ ಗೌರಿ, ಆಚೆಯಿಂದ ಕೃಷ್ಣನ್ ಪ್ರಣಯ ಸಖಿ, ಎರಡರಲ್ಲೂ ನಾನಿದ್ದೆ. ಗೌರಿ ಫಿಲ್ಮು ತಂಡದೊಂದಿಗೆ ನೋಡಿದೊಂದು ಸಂತೋಷವೇ ಬೇರೆ. ಯಾಕಂದರೆ ಕೆಲಸ ಮಾಡಿದವ್ರ ಜೊತೆ ನೋಡುವಾಗ ನಮಗೆ ಇನ್ನೂ ಮನಸ್ಸು ತುಂಬಿ ಬರ್ತದೆ. ತುಂಬ ಇಮೋಷ್ನಲಿ ಕನೆಕ್ಟ್ ಆಯಿತು. ಯಾಕಂದರೆ ಇಲ್ಲಿಯ ಹೀರೋಗೆ ಒಂದು ಸಮಸ್ಯೆ ಕಾಡ್ತದೆ. ಆ ಸಮಸ್ಯೆಯನ್ನು ನಾನು ನಿಜ ಜೀವನದಲ್ಲಿ ಅನುಭವಿಸಿದವಳು. ನೋಡ್ತಾ ಹಾಗೆ ಮನಸ್ಸು ತುಂಬ ಆರ್ದ್ರ ಆಯಿತು. ತುಂಬ ಖುಷಿ ಆಗ್ತಿದೆ. ಏನು ಅಂದರೆ ಸಮರ್ಜಿತ್ನಂಥ ಚಂದದ ಹುಡುಗನಿಗೆ ಅಮ್ಮ ಆದದ್ದು, ಇದಕ್ಕೆ
ಇಂದ್ರಜಿತ್ ಲಂಕೇಶ್ ಸರ್ ಅವಕಾಶ ಕೊಟ್ಟೋದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ಅದು ಅಲ್ಲದೆ ಮೀಡಿಯಾದವರ ಸಪೋರ್ಟು ಮತ್ತು ಕನ್ನಡದ ಸಿನಿಮಾಗಳು ಬೆಳಿಬೇಕು ಅಂದರೆ ಕನ್ನಡ ಜನತೆಯ ಸಪೋರ್ಟು ಸಿನಿಮಾಕ್ಕೆ ಬೇಕೇ ಬೇಕು. ನಿಮ್ಮೆಲ್ಲರಿಗೂ ಕನ್ನಡ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದ. I want you to do a step also with her. I'll be the greatest part. ಗೌರಿ ಮೂವಿ ನೋಡಿ ನಂಗೆ ತುಂಬ ಖುಷಿ ಆಯಿತು. ಸಮರ್ಜಿತ್ ಆಗಿರಲಿ, ಇಂದ್ರಜಿತ್ ಸರ್ ಆಗಿರಲಿ, ತುಂಬಾ ಖುಷಿ ಆಯಿತು ಇವನ್ನೆಲ್ಲ ನೋಡಿಬಿಟ್ಟು. ಆಮೇಲೆ ಸಾನ್ವಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಆ ಫಸ್ಟ್ ಹಾಫಲ್ಲಿ ಒಂದು ಟ್ವಿಸ್ಟ್ ನಾನು ಆಲ್ರೆಡಿ ಹುಡುಕ್ಬಿಟ್ಟು ಐ ವಾಸ್ ಆಸ್ಕಿಂಗ್ ಏನಿದೆ ಹೀಗೆ ನಾನು ಹೇಳಲ್ಲ ಮೂವಿ ನೋಡಬೇಕು ಅಂತ. ಬಟ್ ಎಕ್ಸ್ಪೀರಿಯನ್ಸ್ ಹಂಗೆ ಲಾಸ್ಟ್ವರೆಗೂ ಇಟ್ಟಿದ್ರು. ಸೊ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಮೂವಿ. ಸೊ ವೆರಿ ವೆಲ್ ಡನ್ ಗೌರಿ ಟೀಮ್ ಆಗಲಿ, ಇಡೀ ತಂಡಕ್ಕೆ ಐ ವುಡ್ ಲವ್ ಟು ವಿಶ್ ಬೆಸ್ಟ್ ವಿಶಸ್. ಇದೇ ಥರ ಒಳ್ಳೆ ಮೂವಿ ಮಾಡ್ತಾಯಿರಿ ಆ್ಯಂಡ್ ಕನ್ನಡ ಇಂಡಸ್ಟ್ರಿನ ಇದೇ ಥರ ಬೆಳೆಸ್ತಾಯಿರಿ. ಸೊ ನನಗೆ ಇವ್ರ ಆ್ಯಕ್ಟಿಂಗ್ ಒಂದು ತುಂಬ ಇಷ್ಟ ಆಯಿತು ಆ್ಯಂಡ್ ಹಿಸ್ ಡಾನ್ಸ್ ನಾನು ಫಿದಾ ಆಗೋಗಿದ್ದೀನಿ. ಸೊ ತುಂಬ ಇಷ್ಟ ಆಯಿತು, ತುಂಬ ಎಂಜಾಯ್ ಮಾಡಿದೆ.